ನೋಡಿ, ವಿಪರೀತ ಮಳೆ ಆಗ್ತಾ ಇದೆ, ಆದ್ರೂ ಕೂಡ ಜನರು ಮೋಜು ಮಸ್ತಿಯಲ್ಲಿ ತೊಡಗಿದ್ದಾರೆ. ಪ್ರವಾಸಿಗರು ಕೂಡ ಹುಚ್ಚಾಟವನ್ನ ಮೆರಿತಾ ಇದ್ದಾರೆ ಮರವಂತೆ ಬೀಚ್ ಅಲ್ಲಿ. ಹಾಗಾದ್ರೆ ಅಲ್ಲಿನ ಸ್ಥಿತಿಗತಿ ಯಾವ ರೀತಿ ಆಗಿದೆ? ಜನರು ಈ ರಿಪಬ್ಲಿಕರ್ನ ಕ್ಯಾಮೆರಾ ನೋಡಿದ ತಕ್ಷಣ ಅಲ್ಲಿಂದ ಓಡೋಗ್ಬಿಟ್ಟಿದ್ದಾರೆ. ಈ ಮಳೆ ಬಂದ ಸಂದರ್ಭದಲ್ಲಿ ಅಲೆಗಳ ವೇಗ ನಾವು ಪ್ರಿಡಿಕ್ಟ್ ಮಾಡ್ಲಿಕ್ಕೆ ಆಗಲ್ಲ. ಶಾಂತವಾಗಿ ಕಾಣೋ ಸಮುದ್ರ ಕೂಡ ಇದ್ದಕ್ಕಿದ್ದ ಹಾಗೆ ಇರುವುದು. ಹಾಗಾಗಿ ಹೇಳೋದು ನದಿ ಅಥವಾ ಸಮುದ್ರ ಭಾಗಕ್ಕೆ ಮಳೆ ಬರ್ತಿರೋ ಸಂದರ್ಭದಲ್ಲಿ ಹೋಗ್ಬೇಡಿ ಅಂತ. ಆದ್ರೆ ಜನ, ಅದರಲ್ಲೂ ಕೆಲವರು ಈ ಸೋಷಿಯಲ್ ಮೀಡಿಯಾ ಫ್ರೀಕ್ಗಳು ಇಂಥ ಸಂದರ್ಭದಲ್ಲಿ ಅಲ್ಲಿ ಹೋಗಿ ಅನಾಹುತ ಮಾಡ್ಕೊಳ್ಳೋದು. ಯಾವ ರೀತಿ ಇತ್ತು ಪರಿಸ್ಥಿತಿ, ಕ್ಯಾಮ್ರಾ ಕಂಡು ಹೆಂಗ್ ಓಡ್ ಹೋದ್ರು ಜನ? ನಮ್ಮ ಪ್ರತಿನಿಧಿ ರಂಜಿತ್ ಬಹುಶಃ ಗ್ರೌಂಡ್ ರಿಪೋರ್ಟ್ ನೋಡಿದ್ದಾರೆ, ಗಮನಿಸಿ. ಕರಾವಳಿಯಾದ್ಯಂತ ಮಳೆಯ ಆರ್ಭಟ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಕರಾವಳಿಯಲ್ಲಿ ರೆಡ್ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ಜಿಲ್ಲಾಡಳಿತ ಕರಾವಳಿ ಸಮುದ್ರ ಪ್ರದೇಶಕ್ಕೆ ಕಿನಾರೆಗೆ ಯಾರೂ ಕೂಡ ಬರಬಾರದು ಅಂತ ಹೇಳಿ ಈ ಕೆಂಪು ಬಣ್ಣದ ಪಟ್ಟಿಗಳನ್ನ ಕಟ್ಟುವ ಮೂಲಕ ನೋಡಿ ಎಚ್ಚರಿಕೆಯ ಸಂದೇಶವನ್ನ ರವಾನಿಸಿದೆ ಮತ್ತೆ ಪ್ರವಾಸಿಗರಿಗೆ ಸೂಚನೆಯನ್ನು ಕೊಡಲಾಗಿದೆ. ನೋಡಿ, ಸಮುದ್ರದ ಅಲೆಗಳ ಜೊತೆ ಮೋಜು ಮಸ್ತಿ ನಿಮ್ಮ ಸಾವಿಗೆ ಕಾರಣ ಆಗಬಹುದು ಅಂತೇಳಿ ಗಂಗೊಳ್ಳಿ ಪೊಲೀಸ್ ಠಾಣೆಯ ಪೊಲೀಸರು, ನನ್ನ ವಿಜೆ ಇಲ್ಲಿ ಪ್ಯಾನ್ ಮಾಡಿ ತೋರಿಸ್ಬೇಕು, ಸಮುದ್ರದ ಅಲೆಗಳ ಜೊತೆ ಮೋಜು ಮಸ್ತಿ ಮಾಡಬಾರ್ದು ಅಂತೇಳಿ ನಿಮ್ಮ ಸಾವಿಗೆ ಕಾರಣ ಆಗುತ್ತೆ ಅಂತೇಳಿ ಗಂಗೊಳ್ಳಿ ಠಾಣೆ ಪೊಲೀಸರು ಪ್ರಕಟಣೆಯನ್ನು ಹೊರಡಿಸಿದ್ರು ಕೂಡ ಪ್ರವಾಸಿಗರು ಮಾತ್ರ ಆ ತೀವ್ರವಾದ ಅಲೆಗಳ ಅಬ್ಬರದಲ್ಲಿ ಮೋಜು ಮಸ್ತಿ ಮಾಡ್ತಿರೋದನ್ನು ಗಮನಿಸ್ತಾ ಇದ್ದೀರಿ. ಅಲೆಗಳಲ್ಲಿ ಆ ತೀವ್ರವಾದ ಅಲೆ ಹೆಂಗಿದೆ ಅನ್ನೋದನ್ನ ವಿಜೆ ಮಹೇಶ್ ತೋರಿಸ್ಬೇಕು, ಹೆಂಗಿದೆ ಆರ್ಭಟ ಅಲೆ ಹೆಂಗಿದೆ ಅಂತೇಳಿ. ಕೆಲ ಭಾಗಗಳಲ್ಲಿ ಸಂಪೂರ್ಣವಾಗಿ ಮನೆಗಳೆಲ್ಲ ಧರಾಶಾಯಿಯಾಗಿದೆ. ಸೌಪರ್ಣಿಕ ನದಿಯ ತೀರದ ಪ್ರದೇಶಗಳಲ್ಲಿ ತಟದಲ್ಲಿ ಸಂಪೂರ್ಣವಾಗಿ ಜಲಾವೃತ ಆಗಿರುವಂಥ ಮನೆ ಹಾಗೆ ಬದುಕನ್ನು ಗಮನಿಸ್ತಾ ಇದ್ದೀವಿ. ಹಾಗೆ ಮರವಂತೆಯ ಈ ಅಲೆಗಳ ಅಬ್ಬರಕ್ಕೆ ಸಂಪೂರ್ಣ ಕಡಲ್ ಕೊರೆತದಂತಹ ಸನ್ನಿವೇಶವನ್ನು ಕೂಡ ಗಮನಿಸ್ತಾ ಇದ್ದೀವಿ. ಇಷ್ಟೆಲ್ಲ ಇದ್ರೂ ಕೂಡ ಪ್ರವಾಸಿಗರು ಮಾತ್ರ ಬಂದು ಇಲ್ಲಿ ಮೋಜು ಮಸ್ತಿ ಮಾಡೋದೆಲ್ಲ ಕಾಣಿಸ್ತಾ ಇದೆ. ಹಾಗೆ ಜಿಲ್ಲಾಡಳಿತದ ಸೂಚನೆ ಇದೆ, ಗಂಗೊಳ್ಳಿ ಪೊಲೀಸರು ಈ ರೆಡ್ ರಿಬ್ಬನ್ಗಳನ್ನು ಕಟ್ಟುವ ಮೂಲಕ ಇದರಿಂದ ಮುಂದೆ ಯಾರು ಹೋಗಬಾರ್ದು ಅಂತೇಳಿ ಎಲ್ಲ ಹೇಳಿದ್ದಾರೆ. ಗಂಗೊಳ್ಳಿ ಪೊಲೀಸ್ ಠಾಣೆಯ ಪ್ರಕಟಣೆಯೂ ಕೂಡ ಇದೆ, ಅದನ್ನು ಕೂಡ ನೀವು ಇಲ್ಲಿ ಗಮನಿಸಬೇಕು. ಮಳೆ ಕ್ಷಣ ಕ್ಷಣಕ್ಕೂ ಕೂಡ ತೀವ್ರ ಸ್ವರೂಪವನ್ನು ಪಡೆದುಕೊಳ್ತಾ ಇರೋದು, ಜನ ಜೀವನಕ್ಕೆ ಅಸ್ತವ್ಯಸ್ತ ಆಗಿದೆ. ಸಮುದ್ರದ ಕಿನಾರೆಗಳಲ್ಲಿ ಅಬ್ಬರ, ಅಲೆಗಳ ಅಬ್ಬರವೂ ಕೂಡ ಜೋರಾಗಿದೆ. ಇದರ ನಡುವೆ ಜಿಲ್ಲಾಡಳಿತವು ಕೂಡ ಪ್ರವಾಸಿಗರಿಗೆ ಸೂಚನೆಯನ್ನ ಕೊಟ್ಟಿದೆ. ಇದೆಲ್ಲದರ ಹೊರತಾಗಿಯೂ ಕೂಡ ಪ್ರವಾಸಿಗರು ಇಲ್ಲಿ ಬರ್ತಾ ಇದ್ದಾರೆ. ನೋಡಿ, ಆ ಭಾಗದಲ್ಲೆಲ್ಲ ವೆಹಿಕಲ್ಗಳನ್ನೆಲ್ಲ ನಿಲ್ಲಿಸಿಕೊಂಡು ನೋಡ್ತಾ ಇದ್ದಾರೆ, ಅದನ್ನು ಕೂಡ ಗಮನಿಸ್ತಾ ಇದ್ದೀರಿ. ಸದ್ಯಕ್ಕೆ ರಿಪಬ್ಲಿಕ್ ಕನ್ನಡ ಇದೆಲ್ಲದರ ಇಂಚಿಂಚೂ ಮಾಹಿತಿಯನ್ನ ನಿಮ್ಮ ಮುಂದೆ ನೀಡ್ತಾ ಹೋಗುತ್ತೆ. ಕರಾವಳಿಯಲ್ಲಿ ಮಳೆ ಆರ್ಭಟ ಹೆಂಗಿದೆ ಅಂತ ಹೇಳಿ. ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆ ನಾನು ರಂಜಿತ್ ಶಿರಿಯಾರ್, ರಿಪಬ್ಲಿಕ್ ಕನ್ನಡ, ಉಡುಪಿ.